ಸ್ನೇಹಿತರೆ, ನಿಮಗೆ ಗೊತ್ತಾ, ನಿಮ್ಮ ಆಲೋಚನೆಗಳೇ ನಿಮ್ಮ ರಿಯಾಲಿಟಿಯನ್ನ ಶೇಪ್ ಮಾಡ್ತವೆ, ಅಂದ್ರೆ ಕ್ರಿಯೇಟ್ ಮಾಡ್ತವೆ. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಸತ್ಯವೇ. ಅಂಡ್ ನೆಕ್ಸ್ಟ್ ಬರೋ 5 ಅಥವಾ 10 ನಿಮಿಷಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನಿಮ್ಮ ಏನೇ ಆಸೆಗಳಿದ್ರು, ಏನೇ ಡಿಸೈರ್ಸ್ ಇದ್ರು, ಅದನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಹಾಗೂ ಯಾವ ರೀತಿ ಅದನ್ನ ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ತುಂಬಾ ಪವರ್ಫುಲ್ ಟೆಕ್ನಿಕ್ಸ್ ಇಂದ ಹಾಗೂ ತುಂಬಾ ಸೀಕ್ರೆಟ್ ಆದ ಟೆಕ್ನಿಕ್ಸ್ ಇಂದ ಕೂಡಿರುತ್ತೆ. ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಾಟ್ ಈಸ್ ದ ಲಾ ಆಫ್ ಅಟ್ರಾಕ್ಷನ್? ಲೈಕ್ ಅಟ್ರಾಕ್ಟ್ಸ್ ಲೈಕ್. ವಾಟ್ ಯು ಥಿಂಕ್ ಅಂಡ್ ಫೀಲ್ ಬಿಕಮ್ಸ್ ಯುವರ್ ರಿಯಾಲಿಟಿ. ಅಂದ್ರೆ ನೀವು ಏನು ಯೋಚನೆಯನ್ನ ಮಾಡ್ತಿರೋ, ನೀವು ಏನು ಫೀಲ್ ಮಾಡ್ತಿರೋ, ಏನು ಎಕ್ಸ್ಪ್ರೆಸ್ ಮಾಡ್ತಿರೋ, ಯಾವ ಭಾವನೆಯಲ್ಲಿ ಇರ್ತಿರೋ, ಅದು ನಿಮ್ಮ ರಿಯಾಲಿಟಿಯಲ್ಲಿ ಶೇಪ್ ಆಗುತ್ತೆ. ಯುವರ್ ಥಾಟ್ಸ್ ಇಸ್ ಈಕ್ವಲ್ ಟು ಎನರ್ಜಿ. ನಿಮ್ಮ ಆಲೋಚನೆಗಳೇ ಶಕ್ತಿ. ನೀವು ಯಾವುದ್ರ ಬಗ್ಗೆ ನಿಮ್ಮ ಆಲೋಚನೆಗಳ ಮುಖಾಂತರ ಫೋಕಸ್ ಮಾಡ್ತಿರೋ ಅದು ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದು ಬೆಳೀತಾ ಹೋಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾವಾಗ್ಲೂ ತುಂಬಾ ಪ್ರಾಬ್ಲಮ್ಸ್ ಬಗ್ಗೆ, ತುಂಬಾ ಸಮಸ್ಯೆಗಳ ಬಗ್ಗೆ ಥಿಂಕ್ ಮಾಡ್ತಿದ್ರೆ ನೀವು ತುಂಬಾ ಅದೇ ರೀತಿ ಸಿಚುವೇಶನ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ. ಆದ್ರೆ ನೀವು ಹಣದ ಬಗ್ಗೆ, ಹ್ಯಾಪಿನೆಸ್ ಬಗ್ಗೆ, ಸಕ್ಸಸ್ ಬಗ್ಗೆ, ಖುಷಿಯಾಗಿರೋದ್ರ ಬಗ್ಗೆ, ಫ್ರೆಂಡ್ಸ್ ಜೊತೆ ಹಾಗೂ ಫ್ಯಾಮಿಲಿ ಜೊತೆ ಸಂತೋಷವಾಗಿ ಇರೋದ್ರ ಬಗ್ಗೆ ನೀವು ಥಿಂಕ್ ಮಾಡಿದ್ರೆ ಅದೇ ರೀತಿಯ ಸಿಚುವೇಶನ್ಸ್ ನ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಪಡದೇನೆ ಅಟ್ರಾಕ್ಟ್ ಮಾಡ್ತೀರಾ ಎಫರ್ಟ್ಲೆಸ್ಲಿ. ಸೊ ಆದ್ರಿಂದ ನಿಮ್ಮ ಯೋಚನೆಗಳು ಯಾವ ರೀತಿ ಇರಬೇಕು ಅಂದ್ರೆ, ನಿಮಗೆ ಏನು ಬೇಡವಾಗಿದೆಯೋ ಅದನ್ನ ಥಿಂಕ್ ಮಾಡಕ್ ಹೋಗ್ಬೇಡಿ. ಅಫ್ಕೋರ್ಸ್ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಇರ್ತವೆ, ಸಾಲ ಅನ್ನೋದು ಇರುತ್ತೆ, ಅಥವಾ ಯಾವುದೋ ಒಂದು ಸಮಸ್ಯೆ. ಫಾರ್ ಎಕ್ಸಾಂಪಲ್ ಇವಾಗ ಸಾಲ ಅಂತ ಇಟ್ಕೊಳ್ಳಿ. ಇವಾಗ ಡೆಪ್ಟ್ ಅಲ್ಲಿ ಇದೀವಿ ಅಂದ್ರೆ, ನಾನು ಸಾಲ ಮಾಡಿದೀನಿ ಅಂತ ನೀವು ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಸಾಲದ ಹೊರೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಸಾಲ ಮಾಡಿದೀವಿ ಅಂದ್ರೆ ನಾವು ಯಾವ್ದ್ರ ಕಡೆ ಗಮನ ಕೊಡಬೇಕು, ಅದನ್ನ ಯಾವ ರೀತಿ ತೀರಿಸಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕೆ ಹೊರತು ನಾನು ಸಾಲ ಮಾಡಿದೀನಿ ಅಂತ ವರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ರೀತಿ ಸಿಚುವೇಶನ್ ಅನ್ನೋದು ಅಟ್ರಾಕ್ಟ್ ಆಗೇ ಆಗುತ್ತೆ. ಸೊ ನೀವು ಸಾಲವನ್ನ ತೀರಿಸೋದ್ರ ಕಡೆ ನೀವು ಗಮನ ಕೊಡಿ. ಅವಾಗ ಏನಾಗುತ್ತೆ, ಹಣ ಅನ್ನೋದು ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ 3 ಪವರ್ಫುಲ್ ಸ್ಟೆಪ್ಸ್ ಟು ಮ್ಯಾನಿಫೆಸ್ಟ್ ಎನಿಥಿಂಗ್. ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಏನೇ ಬೇಕಾದ್ರೂ ಅದನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ 3 ಮುಖ್ಯವಾದ ಪವರ್ಫುಲ್ ಸ್ಟೆಪ್ಸ್ ಇಂದ ನಾನು ಹೇಳ್ಕೊಡ್ತೀನಿ. ಸ್ಟೆಪ್ ನಂಬರ್ 1, ಆಸ್ಕ್ ಕ್ಲಿಯರ್ಲಿ. ನೀವು ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಯೂನಿವರ್ಸ್ ಅನ್ನೋದು ನಿಮ್ಮ ಡ್ರೀಮ್ಸ್ ನ ಒಂದು ಅಮೆಜಾನ್ ರೀತಿ. ಅಂದ್ರೆ ಅದು ಅಮೆಜಾನ್ ವೆಬ್ಸೈಟ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಅಮೆಜಾನ್ ಆಪ್ ಅಂತನಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದ್ರೊಳಗಡೆ ಎಲ್ಲ ನಿಮ್ಮ ಡ್ರೀಮ್ಸ್ ಅಂದ್ರೆ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು, ಏನೇನ್ ಬೇಕೋ ಎಲ್ಲಾನು ಇದಾವೆ, ಪ್ರಾಡಕ್ಟ್ಸ್. ಸೊ ಆ ರೀತಿ ಇದ್ದಾಗ ನೀವು ಕರೆಕ್ಟ್ ಆಗಿ ನೀವು ಆರ್ಡರ್ ನ ಪ್ಲೇಸ್ ಮಾಡದೆ ಹೋದ್ರೆ, ಪ್ರಾಪರ್ ಆಗಿ ನಿಮ್ಗೆ ಏನ್ ಬೇಕೋ ಅದನ್ನ ಯಾವ ರೀತಿ ನೀವು ರಿಸೀವ್ ಮಾಡ್ಕೊಂತೀರಾ? ಜಸ್ಟ್ ಥಿಂಕ್ ಮಾಡಿ. ಅದಕ್ಕೆ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಕೇಳಬೇಕು. ಬಿ ಸ್ಪೆಸಿಫಿಕ್ ಅಬೌಟ್ ವಾಟ್ ಯು ವಾಂಟ್. ನಿಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸ್ಪೆಸಿಫಿಕ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನನಗೆ ಹಣ ಬೇಕು ಈ ರೀತಿ ಅಲ್ಲ, ಐ ವಾಂಟ್ ಮೋರ್ ಮನಿ ಈ ರೀತಿ ಅನ್ನೋದಲ್ಲ. ಐ ಆಮ್ ಅರ್ನಿಂಗ್ 1 lakh rupees ಪರ್ ಮಂತ್ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ. ಇಲ್ಲೇನಾಗಿದೆ, ಸ್ಪೆಸಿಫಿಕ್ ಆಗಿದೆ. ನನಗೆ ಹಣ ಬೇಕು ಅಂದ್ರೆ ಅದಕ್ಕೂ ಎಷ್ಟು ಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಇಲ್ವಲ್ಲ ನೀವು ಕೇಳೋದ್ರಲ್ಲಿ. ಸೊ ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನು ತುಂಬಾ ಈಸಿಯಾಗಿ ಹಾಗೂ ಎಫರ್ಟ್ಲೆಸ್ ಆಗಿ ಸಂಪಾದನೆ ಮಾಡ್ತಿದ್ದೀನಿ. ಈ ರೀತಿ ನೀವು ಕ್ಲಿಯರ್ ಆಗಿರ್ಬೇಕು. ನಿಮ್ಮ ಕೋರಿಕೆ ಏನಿದೆ ಅದು ತುಂಬಾ ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿ ಇರಬೇಕು. ಇನ್ನು ಸ್ಟೆಪ್ ನಂಬರ್ 2, ಬಿಲೀವ್ ಅಂಡ್ ಫೀಲ್ ಇಟ್ ನೌ. ಸೊ ನೀವು ಕ್ಲಿಯರ್ ಆಗಿ ಕೇಳಿದ್ಮೇಲೆ ಅದನ್ನ ನಂಬಬೇಕು. ಅದು ಆಲ್ರೆಡಿ ನನ್ನ ಹತ್ರ ಇದೆ ಅಂತ ನೀವು ಫೀಲ್ ಮಾಡಬೇಕು. ನೀವು 1 lakh ರೂಪಾಯಿನ ನೀವು ಕೇಳಿದ್ರಿ ಅಂತ ಇಟ್ಕೊಳ್ಳಿ, ನಾ ಸಂಪಾದನೆ ಮಾಡ್ತಿದ್ದೀನಿ ಮಂತ್ಲಿ 1 lakh rupees ನ ಅಂತ ನೀವು ಕೇಳಿದ್ರಿ ಅಂತ ಇಟ್ಕೊಳ್ಳಿ. ಇಮ್ಯಾಜಿನ್ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ, ಅದನ್ನ ಆಲ್ರೆಡಿ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ನೀವು ಫೀಲ್ ಮಾಡಬೇಕು. ಸೊ ಆ ರೀತಿ ರಿಸೀವ್ ಮಾಡ್ಕೊಂಡಾಗ ನೀವು ಯಾವ ರೀತಿ ಫೀಲ್ ಆಗ್ತೀರಾ ಥಿಂಕ್ ಮಾಡಿ. ಅದೇ ರೀತಿನೇ ಸೇಮ್ ನೀವು ಆಕ್ಟ್ ಮಾಡಬೇಕು ಅಷ್ಟು ಖುಷಿಯಿಂದ. ಅದಕ್ಕಾಗಿ ಇವಾಗ ಕಣ್ಣನ್ನ ಮುಚ್ಕೊಂಡು ನೀವು ವಿಜುವಲೈಸ್ ಮಾಡಿ ನಿಮ್ಮ ಡ್ರೀಮ್ ಲೈಫ್ ಯಾವ ರೀತಿ ಇರುತ್ತೆ, ನೀವು ಆಸೆ ಪಟ್ಟಂತಹ ಜೀವನ ಯಾವ ರೀತಿ ಇದೆ ಅದನ್ನ ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಜೀವಿಸ್ತಿದ್ರೆ ಯಾವ ರೀತಿ ಫೀಲ್ ಆಗ್ತೀವಿ ಅಂತ ಕಣ್ ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ತುಂಬಾ ಹ್ಯಾಪಿ ಫೀಲ್ ಇರುತ್ತೆ, ಗ್ರೇಟ್ಫುಲ್ ಆಗಿರ್ತೀರಾ ಅಂಡ್ ತುಂಬಾ ಎಕ್ಸೈಟ್ಮೆಂಟ್ ಇಂದ ಇರ್ತೀರಾ. ಸೊ ಇವಾಗ ಎಲ್ರೂ ನಿಮ್ಮ ಕಣ್ಣುಗಳನ್ನ ನಿಧಾನಕ್ಕೆ ಮುಚ್ಚಿ ಈ ಮೆಡಿಟೇಷನ್ ಮ್ಯೂಸಿಕ್ ನ ಹಾಗೆ ನೀವು ಕೇಳ್ತಾ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಾನು ಕೊಡುವಂತಹ ಇನ್ಸ್ಟ್ರಕ್ಷನ್ಸ್ ಮೇಲೆ ನಿಮ್ಮ ಗಮನ ಇರಲಿ. ಇವಾಗ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ ಲೈಫ್ ಯಾವ ರೀತಿ ಇರಬೇಕು ಅಂತ ಅನ್ಕೊಂಡಿದ್ದೀರಾ. ಒಂದು ದೊಡ್ಡ ಮನೆ, ಬಂಗ್ಲಾ, ಕಾರ್, ಬೈಕ್,
ಸ್ಕೂಟಿ. ನೀವು ಅಂದುಕೊಂಡಂತಹ ಲೈಫ್, ಡ್ರೀಮ್ ಲೈಫ್, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಅದರಲ್ಲಿ ಜೀವಿಸಿ, ಫೀಲ್ ಹ್ಯಾಪಿ. ತುಂಬ ಸಂತೋಷವಾಗಿ ಇರಿ ಆ ಲೈಫಲ್ಲಿ. ತುಂಬ ಗ್ರೇಟ್ಫುಲ್ ಆ್ಯಂಡ್ ಎಕ್ಸೈಟೆಡ್. ಅದು ಆಲ್ರೆಡಿ ನಿಮ್ಮದೇ ಆ ಡ್ರೀಮ್ ಲೈಫ್ ಅನ್ನೋದು. ಆ ರೀತಿ ಫೀಲ್ ಮಾಡಿ, ಆಲ್ರೆಡಿ ನಿಮ್ಮದೇ ಆ ಲೈಫ್. ಯಾಕೆ ಅಂದರೆ ಇಲ್ಲಿ ಮೇನ್ ಪಾಯಿಂಟ್ನ ತಿಳ್ಕೊಳ್ಳಿ, ಯೂನಿವರ್ಸ್ ಅನ್ನೋದು ನಿಮ್ಮ ಆಸೆಗಳಿಗೆ ರೆಸ್ಪಾಂಡ್ ಮಾಡೋದಿಲ್ಲ. ಕಣ್ಮುಚ್ಕೊಂಡೆ ಕೇಳಿಸ್ಕೊಳ್ಳಿ ಇದನ್ನ. ಯೂನಿವರ್ಸ್ ಅನ್ನೋದು ನಿಮ್ಮ ಆಸೆಗಳಿಗೆ ರೆಸ್ಪಾಂಡ್ ಮಾಡೋದಿಲ್ಲ, ನಿಮ್ಮ ಕೋರಿಕೆಗಳಿಗೆ ಅದು ರೆಸ್ಪಾಂಡ್ ಮಾಡೋದಿಲ್ಲ. ಅದು ಕೇವಲ ನಿಮ್ಮ ಫೀಲಿಂಗ್ಸ್ಗೆ, ನಿಮ್ಮ ಭಾವನೆಗಳಿಗೆ ಮಾತ್ರ ರೆಸ್ಪಾಂಡ್ ಮಾಡುತ್ತೆ. ಆದ್ದರಿಂದ ನಿಮ್ಮ ಡ್ರೀಮ್ ಲೈಫ್ನ ಇಮ್ಯಾಜಿನ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಫೀಲ್, ಹ್ಯಾಪಿ ಫೀಲಲ್ಲಿ ಇರಿ, ಗ್ರೇಟ್ಫುಲ್ ಫೀಲಿಂಗಲ್ಲಿ ಇರಿ. ಆ ಭಾವನೆಯಲ್ಲಿ ಇರುವಂತಹ ಎನರ್ಜಿಯನ್ನು ಯೂನಿವರ್ಸಲ್ಲಿ ರಿಲೀಸ್ ಮಾಡಿ. ಸೊ ಅವಾಗ ಏನು ಮಾಡುತ್ತೆ, ಆ ಯೂನಿವರ್ಸ್ ಅನ್ನೋದು ಆ ಪ್ರಾಡಕ್ಟ್ನ, ಆ ಆರ್ಡರ್ನ ನಿಮ್ಮ ಗಂಟ ಸೇರಿಸುತ್ತೆ. ಓಕೆ, ಇವಾಗ ನಿಧಾನಕ್ಕೆ ಕಣ್ಣುಗಳನ್ನು ಓಪನ್ ಮಾಡಿ. ಈ ಟೆಕ್ನಿಕ್ನ ನೀವು ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ನಿಮ್ಮ ಡ್ರೀಮ್ ಲೈಫ್ ಬಗ್ಗೆ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಒಳ್ಳೆಯ ಮೆಡಿಟೇಷನ್ ಮ್ಯೂಸಿಕ್ನ ಹಾಕೊಂಡು ಈ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಫೀಲಿಂಗ್ಸ್ ಎಷ್ಟಾಗುತ್ತೆ ಅಷ್ಟು ಹ್ಯಾಪಿಯಿಂದ ಇರೋದಕ್ಕೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಟ್ರೈ ಮಾಡಿ. ಸೊ ಇವಾಗ ಇಷ್ಟೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರಿ, ನಿಮ್ಗೆ ಏನ್ ಬೇಕಾದಂಗೆ ಕ್ಲಿಯರ್ಲಿ ಕೇಳ್ಕೊಂಡ್ರಿ. ಇವಾಗ ಸ್ಟೆಪ್ ನಂಬರ್ 3 ಏನಂದ್ರೆ ಲೆಟ್ ಗೋ ಅಂಡ್ ರಿಸೀವ್. ವರಿ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಅಂದ್ರೆ ಇದು ಯಾವ ರೀತಿ ಆಗುತ್ತೆ, ಇದು ನಿಜವಾಗ್ಲೂ ನಡೆಯುತ್ತಾ ಅಥವಾ ಬರುತ್ತಾ ಅನ್ನೋ ಡೌಟ್ ಫೀಲಿಂಗ್ ಅಲ್ಲಿ ಇರಬಾರ್ದು, ಅಪನಂಬಿಕೆಯಿಂದ ಇರಬಾರ್ದು, ವರಿ ಆಗಬಾರ್ದು. ಯೂನಿವರ್ಸ್ ಮೇಲೆ ನಂಬಿಕೆಯನ್ನ ಇಡಬೇಕು. ಟ್ರಸ್ಟ್ ದ ಯೂನಿವರ್ಸ್. ಅದಾದ್ಮೇಲೆ ಕೈ ಬಿಟ್ಬಿಡಿ. ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ, ರಿಸ್ಟ್ರಿಕ್ಷನ್ಸ್ ನ ಹಾಕಕ್ ಹೋಗ್ಬೇಡಿ, ನಂಗೆ ಇಷ್ಟೇ ದಿನದಲ್ಲಿ ಬೇಕು ಅಂತ. ಸೊ ಕೈ ಬಿಟ್ಬಿಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ತದನಂತರ ಟೇಕ್ ಇನ್ಸ್ಪೈರ್ಡ್ ಆಕ್ಷನ್. ನಾವು ಡಿಸೈರ್ ನ ಕೇಳ್ಕೊಂಡ್ಬಿಟ್ವಿ, ನಾನೇನು ಕೆಲಸ ಮಾಡದೆ ಕೂತ್ಕೊಂತೀನಿ, ಎಲ್ಲ ನನಗೆ ಮ್ಯಾಜಿಕ್ ರೀತಿ ಆಗ್ಬಿಡ್ಬೇಕು ಅಂದ್ರೆ ಆಗೋದಿಲ್ಲ. ಯೂನಿವರ್ಸ್ ಅನ್ನೋದು ಅವಕಾಶಗಳ ಬಾಗಿಲನ್ನ ಓಪನ್ ಮಾಡುತ್ತೆ. ಲುಕ್ ಫಾರ್ ಆಪರ್ಚುನಿಟೀಸ್. ಅವಕಾಶಗಳಿಗೋಸ್ಕರ ನೀವು ನೋಡಿ ಕಣ್ತೆರೆದು ಹೊಸ ಹೊಸ ಜನರನ್ನ ಮೀಟ್ ಮಾಡಿ ನಿಮ್ಮ ಜೀವನಕ್ಕೆ ನೀವು ಸ್ವಾಗತವನ್ನ ಕೋರಿ. ಸೇ ಎಸ್ ಟು ಲೈಫ್. ಸೊ ಯಾವಾಗ್ಲೂ ನೀವು ಗ್ರಾಟಿಟ್ಯೂಡ್ ಅನ್ನೋ ಸ್ಟೇಟ್ ಅಲ್ಲಿ ಮೇಂಟೈನ್ ಮಾಡಿ ನಿಮ್ಮ ಮೈಂಡ್ ಸೆಟ್ ನ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ರಿಂಗಿಂಗ್ ಮೈ ಡಿಸೈರ್ಸ್ ಇನ್ ಟು ರಿಯಾಲಿಟಿ. ನನ್ನ ಆಸೆಗಳನ್ನ ರಿಯಾಲಿಟಿಲಿ ತರ್ತಿರುವ ಯೂನಿವರ್ಸ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ರೀತಿ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ನ ಹೇಳಿದ್ರೆ, ಗ್ರಾಟಿಟ್ಯೂಡ್ ಅಲ್ಲಿ ಇದ್ರೆ ನೀವು ಆರಾಮ್ಸೆ ಲೆಟ್ ಗೋ ಮಾಡಿ ಗ್ರಾಟಿಟ್ಯೂಡ್ ಅಲ್ಲಿ ಆಟೋಮೆಟಿಕ್ ಆಗಿ ಅದು ಅಟ್ರಾಕ್ಟ್ ಆಗುತ್ತೆ, ಅವಕಾಶಗಳನ್ನ ತಂದು ಕೊಡುತ್ತೆ. ಈ 3 ಸ್ಟೆಪ್ಸ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ಗೆ ಏನ್ ಬೇಕು ಅದನ್ನ ಕ್ಲಿಯರ್ ಆಗಿ ಕೇಳಿ, ಅದನ್ನ ಬಿಲೀವ್ ಮಾಡಿ, ಫೀಲ್ ಮಾಡಿ, ತದನಂತರ ಲೆಟ್ ಗೋ ಮಾಡಿ, ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಆಪರ್ಚುನಿಟಿ ಅನ್ನೋದು ಓಪನ್ ಆಗ್ತವೆ. ತದನಂತರ ಆ ಅವಕಾಶಗಳನ್ನ ಯೂಸ್ ಮಾಡ್ಕೊಂಡು ನೀವು ನಿಮಗೆ ಏನ್ ಬೇಕೋ ಅದನ್ನ ಸಾಧಿಸಬಹುದು. ಅಂಡ್ ಇವಾಗ ಸೀಕ್ರೆಟ್ ಹಾಗೂ ಪವರ್ಫುಲ್ ಟೆಕ್ನಿಕ್ಸ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಏನು ಅಂದ್ರೆ 5 ಸೆಕೆಂಡ್ ಮ್ಯಾಜಿಕ್ ಟೆಕ್ನಿಕ್ ಟು ಸೂಪರ್ ಚಾರ್ಜ್ ಯುವರ್ ಮ್ಯಾನಿಫೆಸ್ಟೇಷನ್. ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಏನಿದೆಯೋ ಅದನ್ನ ತುಂಬಾ ಸೂಪರ್ ಚಾರ್ಜ್ ಮಾಡುತ್ತೆ ಹಾಗೂ ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಅದಕ್ಕೆ ಮತ್ತಷ್ಟು ಶಕ್ತಿಯನ್ನ ಈ ಟೆಕ್ನಿಕ್ ಅನ್ನೋದು ಅದಕ್ಕೆ ತುಂಬುತ್ತೆ. ಸೊ ಆ ಸೀಕ್ರೆಟ್ ಟೆಕ್ನಿಕ್ ಏನು ಅಂದ್ರೆ 369 ಮ್ಯಾನಿಫೆಸ್ಟೇಷನ್ ಮೆಥಡ್. ನೀವು ಇವಾಗ ಏನ್ ಮಾಡಿ ಅಂದ್ರೆ ನಿಮ್ ಡ್ರೀಮ್ ಲೈಫ್ ಅಲ್ಲಿ ನೀವು, ನಾ ಅವಾಗಲೇ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ, ಆಸ್ಕ್ ಕ್ಲಿಯರ್ಲಿ. ನಿಮಗೆ ಏನ್ ಬೇಕು ಅದನ್ನ ಸ್ಪೆಸಿಫಿಕ್ ಆಗಿ ಕೇಳಬೇಕು. ಆ ರೀತಿ ನೀವು ಒಂದು ಪದ ಅಥವಾ ಒಂದು ಸಾಲ ನಿಮ್ಮ ಡಿಸೈರ್ ನ ತಗೊಂಡು ಬೆಳಿಗ್ಗೆ 3 ಸಾರಿ ಅದನ್ನ ಒಂದು ವೈಟ್ ಪೇಪರ್ ಮೇಲೆ ಬ್ಲೂ ಪೆನ್ ತಗೊಂಡು ಬರೀರಿ. ಆಫ್ಟರ್ನೂನ್ ಅಂದ್ರೆ ಮಧ್ಯಾಹ್ನ 6 ಸಾರಿ ಬರೀರಿ. ಸಂಜೆ ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ 9 ಸಾರಿ ಬರೀರಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಐ ಆಮ್ ಅಟ್ರಾಕ್ಟಿಂಗ್ ಮೈ ಡ್ರೀಮ್ಸ್ ಎಫರ್ಟ್ಲೆಸ್ಲಿ. ನಾನು ಆಸೆ ಪಟ್ಟಂತಹ ನನ್ನ ಕನಸಿನ ಜೀವನ ತುಂಬಾ ಕಷ್ಟ ಪಡದೇನೆ ನನಗೆ ಸಿಗ್ತಿದೆ. ಈ ರೀತಿ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆಗಿ ತಗೊಂಡು ಅದನ್ನ ಬೆಳಿಗ್ಗೆ 3 ಸಾರಿ, ಮಧ್ಯಾಹ್ನ 6 ಸಾರಿ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ 9 ಸಾರಿ ಬರೀರಿ. ಇಷ್ಟೊತ್ತು ನಾ ಟೆಕ್ನಿಕ್ ಹೇಳ್ಕೊಡೋ ಜವಾಬ್ದಾರಿ ನಂದಿತ್ತು. ನಾ ಕ್ಲಿಯರ್ ಆಗಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ಇವಾಗ ಆಕ್ಷನ್ ತಗೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಸೊ ನೀವು ಇವಾಗ ಏನ್ ಮಾಡಿ, ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ಕಾಮೆಂಟ್ ಮಾಡಬೇಕು. ನೀವು ನಿಮ್ಮ ಜೀವನದಲ್ಲಿ ಯಾವ ಒಂದು ಥಿಂಗ್ ನ ಅಥವಾ ಯಾವ ಒಂದು ಆಸೆಯನ್ನ ಈ 3 ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ನನಗೆ ಸ್ಪೆಸಿಫಿಕ್ ಆಗಿ ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಸ್ಕ್ ಕ್ಲಿಯರ್ಲಿ ಅಂಡ್ ಸ್ಪೆಸಿಫಿಕ್ ಆಗಿ
ಆಗಿರ್ಬೇಕು ಆ ಡಿಸೈರ್. ಸೊ ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ, ನನ್ನ ವ್ಯೂವರ್ಸ್ ಕೂಡ ಯೂನಿವರ್ಸ್ ನ ನಂಬ್ತಿದ್ದಾರೆ, ಈ ಪ್ರಾಸೆಸ್ ಮೇಲೆ ಬಿಲೀವ್ ಇಡ್ತಿದ್ದಾರೆ, ಪ್ರತಿಯೊಂದಕ್ಕೂ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಗ್ರಾಟಿಟ್ಯೂಡ್ ನ ತೋರಿಸ್ತಿದ್ದಾರೆ ಅಂತ. ಸೊ ಕೆಳಗಡೆ ನೀವು ಯಾವ ಒಂದು ಡಿಸೈರ್ ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಮಾಡಿದಾಗ ಆ ಎನರ್ಜಿ ಯೂನಿವರ್ಸ್ ಅಲ್ಲಿ ಸೇರುತ್ತೆ. ನಿಮ್ಮ ಡಿಸೈರ್ ಅನ್ನೋದು ಬೇಗ ಮ್ಯಾನಿಫೆಸ್ಟ್ ಆಗೋದಕ್ಕೆ ಆ ಯೂನಿವರ್ಸ್ ಅನ್ನೋದು ನಿಮಗೆ ಸಹಾಯ ಮಾಡೇ ಮಾಡುತ್ತೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಇದೇ ರೀತಿ ಮ್ಯಾನಿಫೆಸ್ಟೇಷನ್ ಸೀಕ್ರೆಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಬಟನ್ ನ ಆನ್ ಮಾಡ್ಕೊಳ್ಳಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.